ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಅತ್ತೆ ಸ್ಪೆಷಲ್ ಬೆಳ್ಳುಳ್ಳಿ ಎಣ್ಗಾಯಿ ಜೊತೆ ಬಂದಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನನ್ನ ಅತ್ತೆ ಒಂದೊಂದಾಗಿ ತೋರಿಸ್ಕೊಡ್ತಾರೆ. ಲೆಟ್ ಸ್ಟಾರ್ಟ್. ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಪೌಡರ್ ಮಾಡಿಟ್ಕೊಳ್ಳಿ. ಕುಟ್ಟಾಣಿಗೆ ಹುರಿದಿದಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹುರಿದಿದ್ದ ಶೇಂಗಾ ಪೌಡರ್ ಒಂದು 3-4 ಚಮಚ ಹಾಕಿ ಕುಟ್ಕೋಬೇಕು. ಈ ಕುಟ್ಟಿದ ಮಿಕ್ಸ್ಚರ್ನ ಒಂದು ಸಪ್ರೇಟ್ ಬೌಲಲ್ಲಿ ಹಾಕಿ ತೆಗೆದಿಡಿ. ನೆಕ್ಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಇಂಗು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ನನ್ನ ಅತ್ತೆ ಇಲ್ಲಿ ಬದನೆಕಾಯಿಗಳನ್ನೆಲ್ಲ ಹೋಳು ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದಾರೆ. ಇದನ್ನು ಇವಾಗಲೇ ಈ ಒಂದು ಸ್ಟೇಜಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಅಂತ ಅನಿಸಿದ ಮೇಲೆ ಅದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಂಡು ತೆಗೆದಿಟ್ಕೋಬೇಕು. ಬದನೆಕಾಯಿ ಹುರಿದು ತೆಗೆದಿಟ್ಕೊಂಡ ಅಂತ ಸೇಮ್ ಬಾಣಲಿನಲ್ಲೇ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವನ್ನ ಬಾಡಿಸ್ಕೊಂಡು ಕುಟ್ಟಿದ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 1-2 ಚಮಚದೊಳಗಡೆ ಸ್ವಲ್ಪನೇ ಹುಣಸೆ ರಸನ ಹಾಕಬೇಕು. ಆಮೇಲೆ ಟೇಸ್ಟಿಗೆ ತಕ್ಕ ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಇಂಗು ಇಷ್ಟು ಹಾಕಿಬಿಟ್ಟು ಈ ಕುಟ್ಟಿದ ಮಸಾಲೆ ಜೊತೆಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ಹುರ್ಕೊಂಡಿದ್ದು ಬದನೆಕಾಯಿ ಇತ್ತಲ್ವ, ಆ ಹೋಳೊಳಗಡೆ ಇವಾಗ ಹುರಿದಿದ್ದಿನ ಮಿಕ್ಸ್ಚರ್ನ ಸೇರಿಸ್ಬಿಟ್ಟು ತುಂಬಿಟ್ಕೋಬೇಕು. ಈ ಥರ ತುಂಬಿದಂಥ ಎಲ್ಲ ಬದನೆಕಾಯಿಗಳನ್ನು ಸೇಮ್ ಬಾಣಲಿನಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಿಸಿ ಮಾಡಿಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ರುಚಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಕಾರೆಳ್ಳು ಮತ್ತು ಶೇಂಗಾ ಹುರಿದಿದಂಥ ಡ್ರೈ ರೋಸ್ಟ್ ಪೌಡರ್ನ 1 ಚಮಚ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಂಡು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಟ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಖತ್ತಾಗಿ ಟೇಸ್ಟಿ ಬೆಳ್ಳುಳ್ಳಿ ಬದನೆಕಾಯಿ ಎಣ್ಗಾಯಿ ರೆಡಿ ಟು ಈಟ್. ಇದನ್ನು ಚಪಾತಿ ಮತ್ತು ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನನ್ನ ಅತ್ತೆ ಮಾಡಿದ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.